ಯಾಲ್ ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗರಿಗರಿಯಾದ ಉಬ್ಬಿರುವಂತಹ ಪೂರಿಗೆ ಒಂದು ಒಳ್ಳೆ ವೆಜಿಟೇಬಲ್ ಕುರ್ಮಾ ಸಿಕ್ಕರೆ ಎಷ್ಟು ಮಜವಾಗಿರುತ್ತಲ್ವ. ಬನ್ನಿ ಹಾಗಿದ್ರೆ ವೆರೈಟೀಸ್ ಆಫ್ ತರಕಾರಿ ಬೇಳೆ ಕಾಳುಗಳನ್ನೆಲ್ಲ ಹಾಕಿ ಒಂದು ವೆಜಿಟೇಬಲ್ ಕುರ್ಮಾನ ತೋರಿಸ್ತೀನಿ. ಮೊದಲು ನಾನಿಲ್ಲಿ 2 ಲೀಟರ್ ಕುಕ್ಕರ್ಗೆ ನೆನೆಸಿದಂತಹ ಬಟಾಣಿಕಾಳು, ಬೀಟ್ರೂಟ್, ಗೆಡ್ಡೆಕೋಸು ಹಾಗೆ ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ಜೊತೆಗೆ ನಿಮಗೆ ಬೇಕಾಗಿರುವಂಥ ತರಕಾರಿಗಳನ್ನ ನೀವು ಇಷ್ಟವಾದ ತರಕಾರಿಗಳನ್ನ ಹಾಕೋಬೋದು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಬೀನ್ಸ್ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಆಲೂಗಡ್ಡೆ ಕೂಡ ಹಾಕೋಬೋದು, ಕಾಲಿಫ್ಲವರ್ ಹಾಕೋಬೋದು. ಎಂಥ ತರಕಾರಿ ಹಾಕ್ಕೊಂಡ್ರೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನನಗೆ ಸ್ವಲ್ಪ ಅರಿಶಿಣ ಹಾಗೆ ಜೊತೆಗೆ ಉಪ್ಪು. ಈಗ ಈ ತರಕಾರಿ ಮತ್ತು ಕಾಳುಗಳನ್ನ ನೀಟಾಗಿ ಬೇಯಿಸ್ಕೊಂಡು ಒಂದು 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ತೀರಾ ಬೇಯಬೇಕು ಅಂತ ಏನಿಲ್ಲ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಮೀಡಿಯಮ್ ಗಾತ್ರದ ಟೊಮ್ಯಾಟೊ ಈರುಳ್ಳಿ ಸಾಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಇದಕ್ಕೆ ಗಸಗಸೆ ಕೂಡ ಹಾಕೋಬೋದು. ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಗೋಡಂಬಿ ಕೂಡ ನೆನೆಸಿ ಅದನ್ನು ನಾವು ರುಬ್ಬೋ ಮಸಾಲೆಗೆ ಹಾಕ್ಕೊಂಡು ಮಿಕ್ಸ್ಚರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಟೇಸ್ಟಿಯಾಗಿ ಬರೋದಕ್ಕೆ 2 ಲವಂಗ, 2 ಏಲಕ್ಕಿ ಹಾಗೆ ಸ್ವಲ್ಪ ಚಕ್ಕೆ ನಿಮ್ಮ ಮಸಾಲೆಯ ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಈ ಇಷ್ಟು ಐಟಮ್ನ ನಾವು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಅಂತ ಹೇಳಿ ಒಂದು ಪ್ಯಾನ್ನಲ್ಲಿ ಸಾಸಿವೆ, ಜೀರಿಗೆ, ಬೇಕು ಅಂತ ಹೇಳಿದರೆ ಬ್ಯಾಡ್ಗೆ ಅಥವಾ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಅದು ಗ್ರೇವಿ ಟೇಸ್ಟಿಯಾಗಿ ಬರಲಿಕ್ಕೆ. ಇದರಲ್ಲೂ ನಾವು ಒಗ್ಗರಣೆಯಲ್ಲೂ ಕೂಡ ಸ್ವಲ್ಪ ಮಸಾಲೆ ಐಟಮ್ನ ಹಾಕ್ಕೋಬೇಕಾಗತ್ತೆ. ಒಂದೇ ಪಲಾವ್ ಎಲೆ, 1 ಏಲಕ್ಕಿ, ಸ್ವಲ್ಪ ಚಕ್ಕೆ ಹಾಗೆ 1 ಲವಂಗ ಹಾಕ್ಕೋಬೇಕಾಗತ್ತೆ. ಇಷ್ಟು ಐಟಮ್ನ ಎಣ್ಣೆ ಮತ್ತು ತುಪ್ಪ ಈ 2 ಹಾಕ್ಕೊಂಡ್ರೆ ಸ್ವಲ್ಪ ಘಮ ಮತ್ತು ಪರಿಮಳ ಚೆನ್ನಾಗಿರುತ್ತೆ. ಇಷ್ಟು ಐಟಮ್ನ ಎಣ್ಣೆ ಮತ್ತು ತುಪ್ಪದಲ್ಲಿ ನೀಟಾಗಿ ಹುರ್ಕೊಂಡು ನಾವು ಮಾಮೂಲಿ ಒಗ್ಗರಣೆಗೆ ಒಂಚೂರು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಸ್ವಲ್ಪ ಅದನ್ನು ಕೈ ಆಡಿಸ್ತಿರ್ಬೇಕು. ಹಾಗೆ ನಾವು ಮಸಾಲೆಯಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಲ್ಲ. ಹಾಗಾಗಿ 1 ಅಥವಾ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವೀಗ ಒಂದು ಅರ್ಧನಾದರೂ ಅಥವಾ ಸಣ್ಣ ಸೈಜಲ್ಲಿರುವಂಥ ಟೊಮ್ಯಾಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊನ ನಾವು ಮಸಾಲೆ ರುಬ್ಬೋದಕ್ಕೆ ಏನು ಹಾಕ್ಕೊಂಡ್ವಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ತುಂಬ ಆಡಾಗಿ ಅನಿಸುತ್ತೆ. ದೆನ್ ಈಗ ರುಬ್ಬಿರುವಂತಹ ಮಸಾಲೆನ ಒಗ್ಗರಣೆಗೆ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಈಗ ತರಕಾರಿ ನಾವು ನೀಟಾಗಿ 2 ವಿಷಲ್ ಬೇಯಿಸ್ಕೊಂಡಿರೋದ್ರಿಂದ ಗ್ರೇವಿನ ನಾವು ಮುಂಚೆನೇ ಬೇಯಿಸ್ಕೊಂಡಿರಬೇಕು. 2 ಒಟ್ಟಿಗೆ ಬೇಯ್ತಾ ಇರಬೇಕಾದ್ರೆ ತರಕಾರಿ ತುಂಬಾ ಸ್ಮ್ಯಾಶ್ ಆಗಿ ಹೋಗಿಬಿಡುತ್ತೆ, ಅಂದರೆ ತುಂಬ ಓವರಾಗಿ ಬೇಯ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಮಸಾಲೆ ಏನಿದೆ ಅದನ್ನು ನೀಟಾಗಿ ಬೇಯಿಸ್ಕೊಂಡು ನಂತರ ಅದು 1-2 ಕುದಿ ಬಂದ ಮೇಲೆ ನಾವು ಬೇಯಿಸ್ಕೊಂಡಿರುವಂಥ ತರಕಾರಿ ಏನಿದೆ ಅದನ್ನು ಈ ಮಸಾಲೆ ಏನಿದೆ ಒಗ್ಗರಣೆಯ ಮಸಾಲೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ 1-2 ಬಾರಿ ಕುದಿ ಬರೋ ತನಕ ಬಿಟ್ಟರೆ ನೀಟಾಗಿರುವಂತಹ ಒಂದು ಮಸಾಲ ಅಂದರೆ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿರುತ್ತೆ. ಸೊ ಇಷ್ಟು ಈಸಿಯಾಗಿ ಇಷ್ಟು ಫಟಾಫಟಾಗಿ ಒಂದು ಕಡೆ ಕುಕ್ಕರ್ ಇಟ್ಬಿಟ್ಟು ಒಂದೊಂದು ಕಡೆ ಒಗ್ಗರಣೆ ಹಾಕ್ಕೊಂಡು ಒಂದು ಕಡೆ ಮಸಾಲೆ ಮಾಡಿಕೊಂಡ್ರೆ ಆರಾಮಾಗಿ ಸಂಡೇ ಸ್ಪೆಷಲ್ಲಾಗಿ ನಾವು ಈಸಿಯಾಗಿ ಪೂರಿ ಜೊತೆಗೆ ಕುರ್ಮನ ಹಾಕ್ಕೊಂಡು ಅಂದರೆ ವೆಜಿಟೇಬಲ್ ಕುರ್ಮನ ಹಾಕ್ಕೊಂಡು ತಿನ್ಬೋದು. ಜೊತೆಗೆ ನಾನು ಈ ಹಿಂದೆ ತೋರಿಸ್ದಂಗೆ ಪೂರಿನ ನಾನು ಇಷ್ಟು ಈಸಿಯಾಗಿ ಮಾಡೋದಕ್ಕೆ ಹೆಲ್ಪ್ ಆಗಿದ್ದು, ನಾವು ಹಪ್ಪಳ ಒತ್ತುತ್ತೀವಲ್ವ ಅದು ಎಲ್ಲರ ಮನೇಲೂ ಇರುತ್ತೆ. ಸೊ ಅದನ್ನು ಯಾಕೆ ಬರೀ ಹಪ್ಪಳ ಒತ್ತಕ್ಕೆ ಅಂತಲೇ ತಿಳ್ಕೋಬೇಕು. 2 ಬದಿಯಲ್ಲಿ ಪೇಪರ್ ಇಟ್ಕೊಂಡು ಅಥವಾ ಬಟರ್ ಪೇಪರ್ ಅಥವಾ ಕವರ್ನ ಇಟ್ಕೊಂಡು ಈಸಿಯಾಗಿ ನಮಗೆ ಯಾವ ಸೈಜಿಗೆ ಪೂರಿ ಬೇಕೋ ಆ ಸೈಜಿಗೆ ನಾವು ಹಿಟ್ಟನ್ನು ಗರಿಯಾಗಿ ಪೂರಿನ ಉಬ್ಬಿ ಬರೋ ಹಾಗೆ ಮಾಡಿಕೊಂಡು ಸಂಡೇ ಆರಾಮಾಗಿರೋವಂಥ ಒಂದು ಒಳ್ಳೆ ರೆಸಿಪಿನ ಬ್ರೇಕ್ಫಾಸ್ಟಲ್ಲಿ ತಿನ್ಬೋದು. ಸೊ ಪಾಪುಗೆ ಪಾನಿಪುರಿನೂ ಬೇಕು ಅಂತ ಹೇಳಿದೆ. ಆಲ್ಮೋಸ್ಟ್ ಅವ್ನು ಪಾನಿಪುರಿ ತಿನ್ನಲ್ಲ. ಸೊ ಈ ಥರ ಒಂದು ರೆಡಿಮೇಡ್ ಪೂರಿ ಇತ್ತು, ಅದನ್ನು ಕೂಡ ತಗೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.